ಮ್ಯಾಗ್ನೆಟಿಕ್ ಲೆವಿಟೇಷನ್. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: 10 ಉಂಗುರಾಕಾರದ ಕಾಂತಗಳು ಅಥವಾ ರಿಂಗ್ ಮ್ಯಾಗ್ನೆಟ್ಸ್, ಪೆನ್ಸಿಲ್, ಈ ಪೆನ್ಸಿಲ್ ರಿಂಗ್ ಕಾಂತದೊಳಗೆ ಸೇರಿಸುವಂತಿರಬೇಕು, ಒಂದು ದಪ್ಪ ರಟ್ಟಿನ ಹಾಳೆ ಮತ್ತು ಅಳತೆ ಪಟ್ಟಿ. ಈ ಚಟುವಟಿಕೆಯನ್ನು ಮಾಡಲು ಇಲ್ಲಿ ತೋರಿಸಿರುವಂತೆ ಸರಿಸುಮಾರು ಇಷ್ಟೇ ಗಾತ್ರದ ರಟ್ಟಿನ ಹಾಳೆಯನ್ನು ತೆಗೆದುಕೊಳ್ಳಿ. ಅದರ ಮುಂಭಾಗದಲ್ಲಿ ಸ್ವಲ್ಪ ಜಾಗವನ್ನು ಬಿಟ್ಟು ಅಳತೆ ಪಟ್ಟಿಯನ್ನು ಅಡ್ಡಲಾಗಿ ಇರಿಸಿ ಮಧ್ಯಭಾಗವನ್ನು ಗುರುತಿಸಿ. ಈಗ ಗುರುತಿಸಲಾದ ಬಿಂದುವಿನಿಂದ 1.5 ಸೆಂಟಿಮೀಟರ್ ದೂರದಲ್ಲಿ ಬಿಂದುವಿನ ಎರಡೂ ಕಡೆ 2 ಸಮಾನಾಂತರ ರೇಖೆಗಳನ್ನು ಎಳೆಯಿರಿ. ಈಗ ಹಾಳೆಯ ಮೇಲ್ಭಾಗ ಮತ್ತು ಕೆಳಭಾಗದ ಅಂಚಿನಿಂದ 4 ರಿಂದ 5 ಸೆಂಟಿಮೀಟರ್ಗಳಷ್ಟು ಜಾಗ ಬಿಟ್ಟು ಅದನ್ನು ಅಳತೆ ಪಟ್ಟಿಯ ಸಹಾಯದಿಂದ ಗುರುತಿಸಿಕೊಳ್ಳಿ. ನಂತರ ತೋರಿಸಿರುವಂತೆ ಅವುಗಳ ಮೇಲೆ 2 ಅಡ್ಡಗೆರೆಗಳನ್ನು ಎಳೆಯಿರಿ. 2 ದಪ್ಪವಾದ ರಟ್ಟಿನ ತುಂಡುಗಳನ್ನು ತೆಗೆದುಕೊಳ್ಳಿ. ದಪ್ಪ ರಟ್ಟಿನ ತುಂಡುಗಳು ಸಿಗದೇ ಇದ್ದಲ್ಲಿ ನಿಮ್ಮ ಬಳಿ ಇರುವ ರಟ್ಟನ್ನೇ ಒಂದರ ಮೇಲೊಂದು ಅಂಟಿಸಿ ದಪ್ಪವಾದ ತುಂಡನ್ನು ತಯಾರಿಸಿಕೊಳ್ಳಬಹುದು. ತೋರಿಸಿರುವಂತೆ ಡಬಲ್ ಸೈಡೆಡ್ ಟೇಪ್ ಬಳಸಿ ಅಡ್ಡಲಾಗಿ ಎಳೆದಿರುವ ರೇಖೆಗಳ ಮೇಲೆ ಈ 2 ರಟ್ಟಿನ ತುಂಡುಗಳನ್ನು ಅಂಟಿಸಿ. ಒಂದು ಜೋಡಿ ರಿಂಗ್ ಕಾಂತಗಳನ್ನು ತೆಗೆದುಕೊಂಡು ಅವುಗಳನ್ನು ಉದ್ದ ರೇಖೆಯನ್ನು ಎಳೆದಿರುವ ಸ್ಥಳದಲ್ಲಿ ಇರಿಸಲಾಗಿರುವ ರಟ್ಟಿನ ತುಂಡಿಗೆ ಅಂಟಿಸಿ ಮತ್ತು ಅದರ ಪಕ್ಕದಲ್ಲಿರುವ ಇನ್ನೊಂದು ಲಂಬರೇಖೆಯ ಮೇಲೆ ಮತ್ತೊಂದು ಜೋಡಿ ರಿಂಗ್ ಕಾಂತಗಳನ್ನು ಇರಿಸಿ. ಅಕ್ಕಪಕ್ಕದ ಕಾಂತಗಳು ಪರಸ್ಪರ ವಿಕರ್ಷಿಸುತ್ತಿರುವಂತೆ ದೃಢಪಡಿಸಿಕೊಳ್ಳಿ. ಅದೇ ರೀತಿ ಇತರ 2 ಜೋಡಿ ರಿಂಗ್ ಕಾಂತಗಳನ್ನು ಹಿಂದೆ ಇರಿಸಲಾಗಿರುವ ರಟ್ಟಿನ ತುಂಡಿಗೆ ಅಂಟಿಸಿ. ಈಗ ರಟ್ಟಿನ ಸಣ್ಣ ತುಂಡನ್ನು ಮಧ್ಯದಲ್ಲಿ ಸೀಳಿದ ಡಬಲ್ ಸೈಡೆಡ್ ಟೇಪ್ನಲ್ಲಿ ಸೇರಿಸಿ ಮತ್ತು ಇದನ್ನು ಇರಿಸಲಾಗಿರುವ 2 ಜೋಡಿ ಕಾಂತಗಳಿಂದ ಸ್ವಲ್ಪ ದೂರದಲ್ಲಿ ಇವುಗಳ ಎದುರಿಗೆ ತೋರಿಸಿರುವಂತೆ ನಿಲ್ಲಿಸಿ. ಈಗ ಒಂದು ಪೆನ್ಸಿಲ್ ಅನ್ನು ತೆಗೆದುಕೊಳ್ಳಿ. ಅದಕ್ಕೆ 2 ರಿಂಗ್ ಕಾಂತಗಳನ್ನು ತೂರಿಸಿ. ಒಂದನ್ನು ಮುಂಭಾಗದಲ್ಲಿ ಮತ್ತು ಇನ್ನೊಂದನ್ನು ಹಿಂಭಾಗದಲ್ಲಿ ಇರಿಸಿ. ಈ 2 ಕಾಂತಗಳ ನಡುವಿನ ಅಂತರವು ರಟ್ಟಿನ ಹಾಳೆಯ ಮುಂಭಾಗದಲ್ಲಿ ಮತ್ತು ಹಿಂಭಾಗದಲ್ಲಿ ಇರಿಸಲಾಗಿರುವ ಜೋಡಿ ಕಾಂತಗಳ ಅಂತರಕ್ಕೆ ಸಮನಾಗಿರಬೇಕು ಮತ್ತು ಅವು ಹಾಳೆಗಳ ಮೇಲೆ ಇರಿಸಲಾದ ಜೋಡಿ ಕಾಂತಗಳಿಗೆ ವಿಕರ್ಷಕವಾಗಿವೆ ಎಂಬುದನ್ನು ದೃಢಪಡಿಸಿಕೊಳ್ಳಿ. ಈಗ ಪೆನ್ಸಿಲ್ ಅನ್ನು ರಟ್ಟಿನ ಮೇಲಿರುವ ಜೋಡಿ ಕಾಂತಗಳ ಮಧ್ಯದಲ್ಲಿ ಸಮಾನಾಂತರದಲ್ಲಿ ಹಿಡಿದುಕೊಳ್ಳಿ. ನಂತರ ನಿಧಾನವಾಗಿ ಪೆನ್ಸಿಲ್ನ ತುದಿಯನ್ನು ಮುಂಭಾಗದಲ್ಲಿ ನಿಲ್ಲಿಸಿರುವ ಚಿಕ್ಕ ರಟ್ಟಿನ ಗೋಡೆಗೆ ಸ್ಪರ್ಶಿಸಿ. ನಾವು ಪೆನ್ಸಿಲ್ ಅನ್ನು ಬಿಟ್ಟಾಗ 2 ಕಾಂತಗಳನ್ನು ಹೊಂದಿರುವ ಪೆನ್ಸಿಲ್ ಗಾಳಿಯಲ್ಲಿ ತೇಲುತ್ತಿರುವುದನ್ನು ನಾವಿಲ್ಲಿ ನೋಡಬಹುದು. ಇದಕ್ಕೆ ಕಾರಣವೇನಿರಬಹುದು? 2 ಕಾಂತಗಳನ್ನು ಪರಸ್ಪರ ವಿಕರ್ಷಿಸುವಂತೆ ಜೋಡಿಸಿದಾಗ ಈ 2 ಕಾಂತಗಳಲ್ಲಿ ಒಂದು ಕಾಂತವು ಇನ್ನೊಂದು ಕಾಂತವನ್ನು ಮೇಲಕ್ಕೆತ್ತಿ ಗಾಳಿಯಲ್ಲಿ ತೇಲುವಂತೆ ಮಾಡುತ್ತದೆ. ಇದನ್ನು ಮ್ಯಾಗ್ನೆಟಿಕ್ ಲೆವಿಟೇಷನ್ ಎನ್ನುತ್ತೇವೆ. ಇದೇ ತತ್ವವನ್ನು ಮ್ಯಾಗ್ಲಿವ್ ರೈಲುಗಳಲ್ಲಿಯೂ ಸಹ ಬಳಸಲಾಗುತ್ತದೆ. ಈ ರೈಲುಗಳನ್ನು ಮ್ಯಾಗ್ಲಿವ್ ರೈಲುಗಳು ಎಂದು ಏಕೆ ಕರೆಯುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಮ್ಯಾಗ್ಲಿವ್ ಪದದಲ್ಲಿ MA ಅನ್ನು ಮ್ಯಾಗ್ನೆಟಿಕ್ ಪದದಿಂದ ತೆಗೆದುಕೊಳ್ಳಲಾಗಿದೆ ಮತ್ತು LEV ಅನ್ನು ಲೆವಿಟೇಷನ್ ಪದದಿಂದ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಒಟ್ಟಿಗೆ ಅದು ಮ್ಯಾಗ್ಲಿವ್ ಎಂದು ಕರೆಯಲ್ಪಟ್ಟಿದೆ.